ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಲಾಗ ಊರೊಳಗಿನ ನೋಡ್ರಿ. ಏನು ಜಾತ್ರೆಗೆ ಹೋಗಿದ್ದೆ ಬೆನ್ಕಟ್ಟಿಗೆ. ಸೊ ಅಲ್ಲಿದು ನೀವು ಲಾಸ್ಟ್ ಬ್ಲಾಗ್ ಒಳಗೆ ನೋಡಿದ್ರಿ, ಎಲ್ಲರೂ ರೆಡಿ ಆಗಿದ್ದರು. ಇವತ್ತು ಇಡೀ ಊರಿನ ಆರತಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಾವಂತ ಹೇಳಿದ್ದೆ. ಸಾಯಂಕಾಲ ಟೈಮ್ ಆಗಿತ್ತು. ಎಲ್ಲರೂ ಕೂಡ ರೆಡಿಯಾಗಿ ಆರತಿದವ್ರು ಏನಾದಾರಲ್ಲ ಆಲ್ಮೋಸ್ಟ್ ಮುಂದೆ ಹೋಗಿದ್ರು. ನಂತರದಲ್ಲಿ ನಾವು ರೆಡಿಯಾಗಿ ಹೋಗ್ತಾ ಇದ್ವಿ. ಅದನ್ನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಿದ್ರೆ ಬರ್ರಿ, ಇವತ್ತು ಏನೇನೆಲ್ಲ ಆಗ್ತೈತಿ ಮತ್ತು ಆರತಿಯ ವೈಭವ ಹೆಂಗಿರ್ತೈತಿ ನೋಡೋಣ ಅಂತ. ಸೊ ನೋಡ್ತಾ ಇದ್ದೀರಿ, ಇದು ಊರಿನ ದ್ವಾರ ಬಾಗಿಲು. ಇಲ್ಲಿಂದ ಒಳಗಡೆ ಅಂದರೆ ಹಳೆಯ ಊರು ಅಂತ ಹೇಳ್ಬೋದು. ಈಗ ಬೆಳೆದಿದ್ದ ಊರು ಈ ಕಡೆ ನಾವಿದ್ದಲ್ಲಿದೈತಿ. ಸೊ 9 ದಿನದ ಜಾತ್ರೆ. ಇದರಲ್ಲಿ ಒಂದು 5ರಿಂದ 6 ನಾಟಕಗಳು ಕೂಡ ನಡೀತಾವೆ. ಡೈಲಿ ಒಂದು ನಾಟಕ ಇರ್ತೈತಿ. ಅಂದ್ರೆ ಇವತ್ತು ನಾಳೆ ಇಲ್ಲ, ಸೊ ನಾಡಿದ್ದಿಂದ ಇರ್ತೈತೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ದೇವಸ್ಥಾನದೊಳಗೆ ಆರತಿಯ ಒಂದು ಸಡಗರ ಸಂಭ್ರಮನ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನೋಡ್ತಾ ಇದ್ರಿ, ಲಾಸ್ಟಿಗೆ ನಾವು ಸುಜಾತ ಮತ್ತು ಗಂಗಮ್ಮ ಅವ್ರನ್ನ ಕರ್ಕೊಂಡು ನಾವು ಹೋಗ್ತಾ ಇದ್ವಿ. ಬಟ್ ಈಗ ಡೈರೆಕ್ಟಾಗಿ ನಾವು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಸೊ ಇಲ್ಲೇನು ಪೆಂಡಾಲ ಅಲಂಕಾರ ಐತಿ, ಇದು ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ. ಬಟ್ ಈಗ ಸದ್ಯಕ್ಕೆ ಅಲ್ಲಿ ಹೋಗಂಗಿಲ್ಲ ಸ್ನೇಹಿತರೆ. ಇಲ್ಲಿ ಒಂದು ಆವರಣ ಐತಿ. ಬಸವೇಶ್ವರ ದೇವಸ್ಥಾನ, ಹನುಮಂತ ದೇವಸ್ಥಾನ ಎರಡೂ ಇರುವಂಥದ್ದು ಒಂದು ಆವರಣ ಐತಿ. ಈ ಆವರಣದೊಳಗೆ ಇಡೀ ಊರಿನ ಹೆಣ್ಣು ಮಕ್ಕಳು ಆರತಿ ತೊಗೊಂಡು ಸೇರ್ತಾರೆ. ಸೊ ಪ್ರತಿಯೊಬ್ಬರು ಇಲ್ಲಿಗೆ ಬರಬೇಕು ಫಸ್ಟ್. ಅಂದರೆ ಇಲ್ಲಿ ಎಲ್ಲರೂ ಫಸ್ಟ್ ಜಮಾ ಆಗಿ ನಂತರದಲ್ಲಿ ಏನೈತಲ್ಲ ಡೊಳ್ಳು ಸಮೇತ ದುರ್ಗಾದೇವಿ ದೇವಸ್ಥಾನಕ್ಕೆ ಇವ್ರನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇಲ್ಲಿ ಅವಕಾಶ ಆರತಿ ಹಿಡಿದವರಿಗೆ ಮಾತ್ರ ಐತಿ. ಯಾರು ಆರತಿ ಹಿಡಿದಿರಂಗಿಲ್ಲ ಅವರು ಇಲ್ಲೇ ಕೂರೋ ಹಾಗಿಲ್ಲ. ಸೊ ಹೀಗಾಗಿ ಎಲ್ಲ ಇಲ್ಲೇ ವ್ಯವಸ್ಥೆ ನೋಡ್ತಾ ಇರ್ಬೋದು. ಮೇನ್ ಇದ್ದವರೆಲ್ಲರೂ ಅವರಿಗೆ ಅಂದರೆ ಆರತಿ ಹಿಡಿದೇ ಇರುವಂಥವ್ರಿಗೆ ಇಲ್ಲಿಂದ ಸರಿಸ್ತಾ ಇದ್ದರು. ಮತ್ತು ಈಗ ಒಂದು ಓಣಿಯಿಂದ ಕಂಪ್ಲೀಟಾಗಿ ಒಂದು ಆರತಿಯ ತಂಡ ಬರ್ತೈತೆ ನೋಡ್ರಿ, ಅದನ್ನು ಕೂಡ ತೋರಿಸ್ತೀನಿ. ಮತ್ತು ಒಂದೊಂದು ಅಂದರೆ ಒಬ್ಬೊಬ್ಬರು ಹೆಣ್ಣುಮಕ್ಕಳು ಇಷ್ಟು ಮುದ್ದಾಗಿ ರೆಡಿಯಾಗಿದ್ರಂದ್ರೆ ಇಡೀ ದಿವಸ ಏನೈತಲ್ಲ ವರ್ಷಾಂಗಟ್ಲೆ ಹೊಲ ಮನೆ ಕೆಲಸ ಇದ್ರಾಗ ಹೋಗ್ಬಿಟ್ಟಿರ್ತೈತಿ. ಈ ಒಂದು ಜಾತ್ರೆ ಸಂಭ್ರಮ ಶಿವರಾತ್ರಿಯ ಜಾತ್ರೆ ಆಗಿರ್ಬೋದು ಅಥವಾ 3 ವರ್ಷಕ್ಕೊಮ್ಮೆ ಆಗುವಂಥ ಈ ಜಾತ್ರೆ ಆಗಿರ್ಬೋದು, ಅವರಿಗೆ ತುಂಬಾ ವಿಶೇಷ ಇರ್ತೈತಿ. 9 ದಿನವೂ ಯಾರು ಯಾವುದೇ ಕೆಲಸಕ್ಕೂ ಹೋಗುವಂಗಿಲ್ಲ. ಹೊಲದ ಕೆಲಸಕ್ಕೂ ಹೋಗೋ ಹಾಗಿಲ್ಲ, ಬೇರೆ ಕೆಲಸಕ್ಕೂ ಹೋಗೋ ಹಾಗಿಲ್ಲ. ಸೊ ಇದೊಂದು ಅವ್ರಿಗೆ ಸಂಭ್ರಮ ಬಿಡು ಅಂತಲೇ ಹೇಳ್ಬೋದು. ಇದನ್ನು ತುಂಬಾ ಅಂದ್ರೆ ತುಂಬಾ ಅದ್ಧೂರಿಯಾಗಿ ಅವರು ಕೂಡ ಆಚರಣೆ ಮಾಡ್ತಾರೆ. ಅವ್ರಿಗಿಷ್ಟವಾದ ಸೀರೆ ಉಟ್ಕೊಂಡು, ಹೂ ಮುಡ್ಕೊಂಡು, ಅವ್ರಿಗಿಷ್ಟವಾದ ಹೇರ್ ಸ್ಟೈಲ್ ಮಾಡಿಕೊಂಡು, ಸಿಕ್ಕಾಪಟ್ಟಿ ಒಡವೆ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಪ್ರತಿದಿನವೂ ಇದೇ ರೀತಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಸ್ನೇಹಿತರೆ. ಅದ್ರಾಗ ಇವತ್ತು ತುಂಬ ಅಂದ್ರೆ ತುಂಬಾ ವಿಶೇಷ ಆರತಿ ಸಮೇತ ಅಂತ ಹೇಳ್ಬೋದು. ಆರತಿ ಒಂದು ನಮ್ಮ ಹಿಂದೂ ಸಂಪ್ರದಾಯದ ಒಂದು ಶುಭ ಸಂಕೇತ ಅಂತ ಹೇಳ್ಬೋದು. ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಆರತಿ ಬೇಕೇ ಬೇಕು. ಹೇಳಿದ ಹಾಗೆ ಒಂದು ಶುಭ ಸಂಕೇತ ಅದು. ಆ ಒಂದು ಆರತಿಯನ್ನು ಹಿಡಿದು ಈಗ ಎಲ್ಲರೂ ಬಸವೇಶ್ವರ ಗುಡಿ ಕಡೆ ಸೇರಿ ಆಯಿತು. ಈಗ ಅವ್ರನ್ನೆಲ್ಲರನ್ನೂ ಬರಮಾಡಿಕೊಂಡು ಬರೋಕೆ ದುರ್ಗಾದೇವಿ ದೇವಸ್ಥಾನದಿಂದ ಡೊಳ್ಳು ತಗೊಂಡು ಹೋಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅದರ ಜೊತೆಗೇನೆ ಉಡಿ ಸಾಮಾನು ಏನಿರ್ತಾವಲ್ಲ ಅದನ್ನೂ ಕೂಡ ತೊಗೊಂಡು ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಸಮೇತ ಮತ್ತು ದುರ್ಗಾದೇವಿ ದೇವಸ್ಥಾನಕ್ಕೆ ಬರ್ತಾರೆ ಸ್ನೇಹಿತರೆ. ಎಷ್ಟು ಚಂದ ಇರ್ತೈತೆ ಅಂದ್ರೆ ಯಾವುದೇ ಲೈಟಿದ ಅವಶ್ಯಕತೆನೇ ಇರಂಗಿಲ್ಲ ರೀ. ಅಷ್ಟೊಂದು ಆರತಿಯ ಬೆಳಕಿನಲ್ಲೇ ಜಗ ಅಂತಿರ್ತೈತಿ ದೇವಸ್ಥಾನ. ಅದು ನೋಡೋಕೆ ಒಂದು ಖುಷಿ ಅಂಥೇಳಿ. ಸೊ ನೋಡ್ತಾ ಇರ್ಬೋದು, ದುರ್ಗಾದೇವಿ ಹಾಗೂ ಮರೆಯಮ್ಮ ದೇವಿಯ ಸೀರೆ ಮತ್ತು ಎಲ್ಲ ಉಡಿ ಒಂದು ವಸ್ತುಗಳು ಏನು ಉಡಿ ತುಂಬ್ತಾರೋ ಮುತ್ತೈದರಿಗೆ ಆ ಒಂದು ಉಡಿಯ ಸಾಮಾನು ಎಲ್ಲನೂ ಕೂಡ ತಗೊಂಡು ಈ ಒಂದು ಬಿದಿರು ಬುಟ್ಟಿಯಲ್ಲಿ ಇಟ್ಕೊಂಡು ಹೋಗಿ ಈಗ ಬಸವೇಶ್ವರ ಆವರಣದಲ್ಲಿ ಏನು ಕೂತಿದ್ರು ಆರತಿ ಹಿಡಿದವರು ಅವ್ರನ್ನೆಲ್ಲರನ್ನೂ ಈಗ ಕರ್ಕೊಂಡು ದುರ್ಗಾದೇವಿ ದೇವಸ್ಥಾನಕ್ಕೆ ಬರ್ತಾರೆ ಸ್ನೇಹಿತರೆ. ನಾವು ಇಲ್ಲೇ ಕೂತಿದ್ವಿ.
ನೋಡ್ತಾ ಇದ್ರಲ್ಲ ಡೊಳ್ಳು, ಈ ಡೊಳ್ಳು ನಾದ ಕೇಳೋದು ಒಂದು ಅದ್ಭುತ ರೀ. ನನಗಂತೂ ತುಂಬ ಅಂದ್ರೆ ತುಂಬಾ ಇಷ್ಟ. ಇಡೀ ದಿವಸ ಅದು ಡೊಳ್ಳು ಬಡಿಯೋಲ್ಲಿ ಕುಂದ್ರಿಸಿದ್ರು ಕುಂತು ಬಿಡ್ತೀನಿ, ಅಷ್ಟು ಇಷ್ಟ ನನಗೆ ಅದನ್ನು ಕೇಳಕ್ಕೆ. ಸೊ ನೋಡಿರಿ ಎಷ್ಟೊಂದು ಚಂದ ಅಲ್ರಿ ಇವೆಲ್ಲ ನೋಡೋಕೆ. ಅಪರೂಪ ಆಗ್ಯಾವಂತ ಹೇಳ್ಬೋದು, ಈಗ ಸಿಗಂಗಿಲ್ಲ, ಎಲ್ಲೋ ಒಂದು ಕಡೆ ಉಳ್ಕೊಂಡಾವಿವ ನೋಡ್ರಿ. ಅದ್ರಾಗ ನಮ್ಮ ಊರು ಬೆನ್ಕಟ್ಟಿಯ ಒಂದು ಜಾತ್ರೆ ಆಗಿರ್ಬೋದು, ಪದ್ಧತಿ ಆಗಿರ್ಬೋದು, ವೈಭವ ಸಂಭ್ರಮ ಆಗಿರ್ಬೋದು, ಬೇರೆ ಎಲ್ಲೇ ನೋಡೋಕೆ ಸಿಗಂಗೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟೊಂದು ವಿಶೇಷವಾಗಿರ್ತೈತೆ ನೋಡ್ರಿ. ಮತ್ತು ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಇದ್ರೊಳಗೆ ಪಾಲ್ಗೊಳ್ತಾರೆ. ಹೆಣ್ಮಕ್ಳು ಈ ರೀತಿಯಾಗಿ ಸಡಗರ ಸಂಭ್ರಮದಿಂದ ಒಂದು ಜಾತ್ರೆಯ ಒಂದು ಮೆರುಗನ್ನು ಹೆಚ್ಚಿಸಿದ್ರೆ, ಗಂಡು ಮಕ್ಕಳೆಲ್ಲರೂ ಇದ್ರದ್ದು ಎಲ್ಲನೂ ಜವಾಬ್ದಾರಿ ಅನ್ಬೋದು. ದೇವಸ್ಥಾನದ ಒಂದು ಪ್ರಸಾದ ಮಾಡೋದಾಗಿರ್ಬೋದು, ಇದೆಲ್ಲ ಕಾರ್ಯಕ್ರಮಗಳ ನಿರ್ವಹಣೆ ಆಗಿರ್ಬೋದು, ದೇವಸ್ಥಾನದ ಸ್ವಚ್ಛತೆ ಆಗಿರ್ಬೋದು, ಮತ್ತು ದೇವಿಯ ಒಂದು ಏನಂತೀರಿ ನೀವು ಆಕಿನ ಅಲಂಕಾರಗೊಳಿಸೋದಾಗಿರ್ಬೋದು, ಒಟ್ಟು ಅದರಲ್ಲಿ ಅವರು ಎಲ್ಲನೂ ಪಾಲ್ಗೊಂಡು ಅವರು ಮಿಂಚುತ್ತಾರಂತ ಹೇಳ್ಬೋದು, ಅವರು ಸಂಭ್ರಮ ಪಡ್ತಾರಂತ ಹೇಳ್ಬೋದು. ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ನೋಡ್ರಿ. ಮತ್ತು ಎಷ್ಟು ವರ್ಷಗಳಿಂದ ಇದು ಪಾಲನೆ ಹಾಕ್ಕೊಂತ ಬಂದೈತಿ, ಅದನ್ನ ಇನ್ನೂ ಕೂಡ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೊಂಟಾರ ನಮ್ಮ ಊರಿನ ಹಿರಿಯರು ಅಂತ ಹೇಳ್ಬೋದು. ಅದಕ್ಕೆಲ್ಲ ಊರಿನ ಜನತೆ ಸಾಥ್ ಕೊಡ್ತಾರಂತ ಹೇಳ್ಬೋದು. ಇದನ್ನು ಹೇಳೋಕ್ಕೂ ಖುಷಿ ನನಗೆ, ಇದನ್ನೆಲ್ಲ ನೋಡೋಕ್ಕೂ ಖುಷಿ ಅಂತ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ. ಇತಿಹಾಸನ ಐತಿ ಈ ದುರ್ಗಾದೇವಿ. ಆಕಿ ಹೆಂಗೆ ಆಕಿ ಉದ್ಭವ ಆಯಿತು, ಮತ್ತು ಆಕಿ ಹೆಂಗೆ ನಮ್ಮ ಕುರುಬ ಜನಾಂಗಕ್ಕೆ ಸಿಕ್ಕಳು, ಮತ್ತು ಆಕಿದು ಹೆಂಗೆ ಈ ಒಂದು ಊರಲ್ಲಿ ದೇವಸ್ಥಾನ ಆಯಿತು, ಎಲ್ಲನೂ ಒಂದು ಇತಿಹಾಸ ಐತಿ ಸ್ನೇಹಿತರೆ. ಮುಂದೊಂದು ದಿನ ನನಗೆ ಪರ್ಫೆಕ್ಟಾಗಿ ಎಲ್ಲ ತಿಳಿದಂಥ ಹಿರಿಯರು ಸಿಕ್ಕರಂದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ಶೇರ್ ಮಾಡ್ತೀನಿ. ದುರ್ಗಾದೇವಿಯ ಉದ್ಭವ ಹೆಂಗಾಯ್ತು ಅಂಥೇಳಿ ಅದೊಂದು ಇತಿಹಾಸ ಐತಿ. ಕೇಳೇವಿ ನಾವು ಒಬ್ಬರ ಕಡೆಯಿಂದ ಸ್ವಲ್ಪ, ಮತ್ತೊಬ್ಬರ ಕಡೆಯಿಂದ ಸ್ವಲ್ಪ. ಅಂದರೆ ನಮ್ಮ ದೊಡ್ಡಪ್ಪ ಸ್ವಲ್ಪ ಹೇಳ್ತಾರೆ, ನಮ್ಮ ಅಜ್ಜಿ ಸ್ವಲ್ಪ ಹೇಳ್ತಿದ್ಲು, ಹಿಂಗೆ ಅಂಥೇಳಿ. ಸೊ ಡಿಟೇಲಾಗಿ ನನಗೆ ಫುಲ್ ಸಿಕ್ತಂದ್ರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಲೈನ್ ಪ್ರಕಾರ ಎಲ್ಲ ಆರತಿ ಹಿಡ್ದಂಥ ಮಹಿಳೆಯರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಅಷ್ಟೇ ಶಿಸ್ತು ಬದ್ಧದಿಂದ ಎಲ್ಲರನ್ನೂ ಕೂಡ ಕರ್ಕೊಂಡು ಹೊಂಟಾರ. ಸೊ ನಮ್ಮ ಮನೆಯವ್ರು ಆರತಿ ಹಿಡ್ದಾರಂದಮೇಲೆ ಜೂಮ್ ಮಾಡಬೇಕು, ಸ್ಲೋ ಮಾಡಬೇಕು, ಅವ್ರನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ಸೊ ನಮ್ಮ ಪದ್ಮ ಗಿರೀಶ್ ಅವರ ಮಮ್ಮಿ. ಗಿರೀಶ್ ನಿಮ್ಗೆ ಹೆಂಗೆ ತಮ್ಮ ಆಗಬೇಕು ಅಂತಂದರೆ, ಗಿರೀಶ್ ನನಗೆ ಗಿರೀಶ್ ಅವ್ರ ಮಮ್ಮಿ ನನಗೆ ಚಿಕ್ಕಮ್ಮ ಆಗಬೇಕು, ಸೇಮ್ ಏಜ್ ಆದರೂ ಕೂಡ. ನೋಡ್ರಿ ನಮ್ಮ ಸಣ್ಣ ಅತ್ತಿ, ನಮ್ಮ ಅಕ್ಕ ನೋಡ್ರಿ ಮಸ್ತ್ ಕಾಣತ್ತಿದ್ಲು. ಹಾಗೇನ ನಮ್ಮ ತಂಗಿಯವ್ರ ನೆಗೆನಿ ಸಾವಿತ್ರಿ ಕೂಡ ಪಾಸ್ ಆದ್ಲು. ಅವರು ಕೂಡ ಮಸ್ತ್ ಅಂದ್ರೆ ಮಸ್ತ್ ಎಲ್ಲರೂ ರೆಡಿಯಾಗಿದ್ದರು, ಖುಷಿಯಾಗಿದ್ದರು. ಸೊ ಹಿಂಗೆ ಅಂಥೇಳಿ. ಯಾಕಂದರೆ ಗಿರೀಶ್ ಹೆಂಗೆ ಅಕ್ಕನ್ರಿ ನಿಮ್ಗೆ ತಮ್ಮ ಅಂತ ನಾನು ಕೇಳಿದರೆ ಅದನ್ನು ಹೇಳಿದೆ ನಾನು. ಈಗ ನಮ್ಮ ಚಿಕ್ಕಮ್ಮ, ಹುಬ್ಳಿ ಚಿಕ್ಕಮ್ಮ ಆಗಿರ್ಬೋದು, ನಮ್ಮ ಸೋದರತ್ತಿಯ ಮಕ್ಕಳಲ್ರಿ ಅವರು. ಸೊ ಭಾರತಿ ಚಿಕ್ಕಮ್ಮ ಆಗಿರ್ಬೋದು, ಹಾಗೆ ಪದ್ಮ ಕೂಡ ನಮ್ಗೆ ಚಿಕ್ಕಮ್ಮನ ಆಗಬೇಕು. ಮತ್ತು ಅವ್ರ ಹಸ್ಬೆಂಡಿಗೆ ಕಾಕಾರ ಅಂತ ಕರಿತೀನಿ, ನಿಮ್ಗೆ ಗೊತ್ತಿರ್ಬೋದು. ಆಕೆ ಸೇಮ್ ಏಜ್ ಅಂತೇಳಿ ಆಕೆಗೆ ಹೆಸರುಗೊಂಡು ಕರಿತೀವಿ. ಬಟ್ ನಮ್ಗೆ ರಿಲೇಷನ್ ಒಳಗೆ ಆಕೆ ನನಗೆ ಚಿಕ್ಕಮ್ಮ ಆಗಬೇಕು. ಸೊ ಚಿಕ್ಕಮ್ಮನ ಮಗ ನನಗೆ ತಮ್ಮ ಆಗಬೇಕಲ್ರಿ, ಹೀಗಾಗಿ ಗಿರೀಶ್ ನನಗೆ ತಮ್ಮ ನೋಡ್ರಿ. ಅದೇ ರೀತಿ ಸ್ನೇಹಿತರೆ ಮೊನ್ನೆ ದಿನಾನು ಹೇಳಿದೆ, ಆಲ್ಮೋಸ್ಟ್ ಈ ಜಾತ್ರೆಯ ಒಂದಿಷ್ಟು ಜನ ಎಲ್ಲಾನು ವಿಡಿಯೋ ಆಗಿರ್ಬೋದು, ಮತ್ತೆ ಊರೊಳಗಿಂದ ವಿಡಿಯೋ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ ನನಗೆ ಎಲ್ಲಾ ಕಡೆ ಹೋಗಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಹಿಂಗಾಗಿ ಇದೆಲ್ಲ ವಿಡಿಯೋನ ಗಿರೀಶ್ನ ಮಾಡ್ಯಾನ. ಸೊ ಗಿರೀಶ, ಥ್ಯಾಂಕ್ ಯು ಸೋ ಮಚ್ ಪಾ, ನಿನಗೆ ನನಗೆ ತುಂಬಾನೇ ಹೆಲ್ಪ್ ಆಯ್ತು ನನ್ನ ಸ್ನೇಹಿತರೊಂದಿಗೆ ಶೇರ್ ನೀವು ನೋಡತ್ತೀರಿ ಎಷ್ಟು ಚಂದ ಸೀರೆ, ಮಹಿಳೆಯರ ಅಚ್ಚುಮೆಚ್ಚಿನ ಸೀರೆ. ಅಪ್ಪ ಈ ಚಂದ ಐತಿ ಆ ಚಂದ ಐತಿ ಅನ್ನೋದನ್ನು ಅಷ್ಟೊಂದು ಒಂದಕ್ಕಿಂತ ಒಂದು ಚಂದ ಸೀರೆ ಉಟ್ಟು ರೆಡಿಯಾಗಿದ್ರು. ಸೊ ನಮ್ಮ ಗಂಗಮ್ಮ ಮತ್ತು ಸುಜಾತ ಅವರು ಕೂಡ ಪಾಸ್ ಆದ್ರು ನೋಡ್ರಿ. ಸೊ ಈಗ ಇಷ್ಟೊಂದು ಜನ ಆ ಒಂದು ದೇವಸ್ಥಾನದೊಳಗೆ ಯಾವ ರೀತಿ ಕೂತ್ಕೊಂಡಿರ್ತಾರೆ. ಸೊ ನಮ್ಮ ಭೀಮಕ್ಕ ಪಾಸ್ ಆದ್ಲು. ಸೊ ಎಲ್ಲರೂ ಕೂಡ ಹೊರಟ್ರೀಗ, ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವ್ರನ್ನೆಲ್ಲ ಯಾವ ರೀತಿ ಕೂರಿಸಿರ್ತಾರೆ, ಮತ್ತು ಯಾವ ರೀತಿ ಉಡಿ ತುಂಬ್ತಾರೆ, ಮತ್ತು ಉಡಿ ತುಂಬಿದ ತಕ್ಷಣ ಮುತ್ತೈದರಿಗೆ ಅಥವಾ ಆರತಿ ಹಿಡಿದವರಿಗೆ. ಸೊ ಆರತಿ ಅಂದ ತಕ್ಷಣ ಮದುವೆ ಆದವರೇ ಹಿಡಿಬೇಕಂತೇನಿಲ್ಲ, ಆ ಮನೆಯ ಪ್ರತಿ ಹೆಣ್ಮಗಳು ಕೂಡ ಹಿಡಿಬೋದು ಸ್ನೇಹಿತರೆ. ಬಟ್ ನಿಮಗೆ ಗೊತ್ತಿದ್ದಂಗೆ ವಿಧವೆಯರಿಗೆ ಬರೋದಲ್ಲ, ಮದುವೆ ಆದವರು ಅಥವಾ ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು ಯಾರೇ ಇದ್ದರೂ ಕೂಡ ಆರತಿಯನ್ನು ಹಿಡಿಬೋದು. ಸೊ ನೋಡ್ರಿ ಎಲ್ಲರೂ ಕೂಡ ಬಂದರು, ದೇವಸ್ಥಾನದ ಒಳಗೆ ಬಂದರು.
ಇಲ್ಲೆಲ್ಲ ಕೂರ್ಸಾರ ನೋಡ್ರಿ. ಇದಿಷ್ಟೇ ಅಲ್ಲ, ಇನ್ನೂ ಮುಂದುಗಡೆ ನಿಮ್ಗೆ ನಿನ್ನೆ ತೋರಿಸಿದೆ ನಾನು. ಖಾಲಿ ದೇವಸ್ಥಾನ ಎದಕ್ಕೆ ತೋರಿಸಿದೆ ಅಂದರೆ, ಅದು ಎಷ್ಟು ವಿಶಾಲವಾಗಿ ದೇವಿ ದೇವಸ್ಥಾನ ಐತಿ, ಇಷ್ಟೂ ವಿಶಾಲವಾಗಿ ಆರತಿದವರು ಕೂತ್ಕೊಂಡಾರ, ನೋಡ್ತಾ ಇರ್ಬೋದು. ಮತ್ತು ಇನ್ನೂ ಹೆಣ್ಮಕ್ಳದ್ದು ಏನಪ್ಪ ಅಂತಂದ್ರೆ, ಒಂದು ಸಂಘ ಆಗಿರ್ಬೋದು, ಒಂದು ಗೆಳತಿಯರ ತಂಡ ಆಗಿರ್ಬೋದು, ಅಥವಾ ಒಂದು ಓಣಿಯ ಹೆಣ್ಮಕ್ಳಾಗಿರ್ಬೋದು, ಆ ಥರ ಎಲ್ಲ ಅವರು ಕೂಡ ಮಾತಾಡಿಕೊಂಡು, ಬಂತಪ್ಪ ನಮ್ಮೂರು ಜಾತ್ರೆ ಬಂತು, ನಾವು ಆರತಿ ಹಿಡಿತೀವಿ ಅಂಥೇಳಿ ಮಾತಾಡಿಕೊಂಡು ಎಲ್ಲರೂ ಸೇರಿ ಸೇಮ್ ಸಾರಿ ತೊಗೊಂಡಿದ್ದು ಉಂಟು. ಅಲ್ಲಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಒಂದು 10-15 ಮಂದಿ ಒಂದು ಕಲರ್ ಉಟ್ಕೊಂಡಿದ್ದಾರೆ, ಒಂದು 10-15 ಮಂದಿ ಒಂದು ಕಲರ್ ಉಟ್ಕೊಂಡಿದ್ದಾರೆ. ಸೊ ಅವರು ಮುಂಚಿತವಾಗ್ಲಿ ಮಾತಾಡಿಕೊಂಡು ಎಲ್ಲರೂ ಸೇರಿ ಸೀರೆನ ಪರ್ಚೇಸ್ ಮಾಡಿ ಈ ಒಂದು ಜಾತ್ರೆಗೆ ಉಟ್ಕೊಂಡಾರ. ಇನ್ನು ಉಳ್ದವರು ಹಂಗೆ ಅವ್ರವ್ರ ಸೀರೆನ ಯಾವ ಸಿಗ್ತೈತೆ ಅದನ್ನು ಉಟ್ಕೊಂಡಿದ್ದಾರೆ, ಅವ್ರಿಗೆ ಇಷ್ಟವಾದದ್ದು. ಸೊ ಇಲ್ಲೇ ಎಲ್ಲರೂ ಕೂತಾದ ತಕ್ಷಣ ಇಲ್ಲೇ ಉಡಿ ತುಂಬ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗೈತಿ. ನೋಡ್ತಾ ಇರ್ಬೋದು, ಎಲ್ಲರಿಗೂ ಬ್ಲೌಸ್ ಪೀಸನ್ನು ಕೊಡ್ತಾ ಇದ್ದಾರೆ ಫಸ್ಟಿಗೆ. ಸೊ ಉಡಿ ತುಂಬ ಕಾರ್ಯಕ್ರಮ, ಬ್ಲೌಸ್ ಪೀಸ್ ಇಲ್ಲಾಂದ್ರೆ ಹೆಂಗೆ ಹೇಳ್ರಿ. ಸೊ ಹಿಂಗೆ ಪ್ರತಿಯೊಂದು ಲೈನಿಂದನೂ ಒಬ್ಬರನ್ನೂ ಮಿಸ್ ಮಾಡಲಾರ್ದಂಗೆ ಪ್ರತಿಯೊಬ್ಬರಿಗೂ ಈಗ ಏನು ಮಾಡಿದರು, ಬ್ಲೌಸ್ ಪೀಸನ್ನು ಕೊಟ್ಟರು. ನಂತರದಲ್ಲಿ ಬಳೆಗಳನ್ನು ಉಡಿ ತುಂಬ್ತಾ ಬರ್ತಾರೆ. ಇವರೆಲ್ಲರೂ ಬಂದಾದ ತಕ್ಷಣ ಫಸ್ಟ್ ಎಲ್ಲರ ಅಂದ್ರೆ ಎಲ್ಲರ ಪರವಾಗಿ ಅಂತ ಹೇಳ್ಬೋದು, ಇಡೀ ಊರಿನ ಪರವಾಗಿ ದುರ್ಗಾದೇವಿಗೆ ಉಡಿ ತುಂಬಿ ಆಯಿತು. ಅದಾದ ನಂತರ ದುರ್ಗಾದೇವಿಯ ದೇವಸ್ಥಾನದ ವತಿಯಿಂದ ಆರತಿ ಏನು ತೊಗೊಂಡು ಬಂದಾರ ಅವರಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ. ಸೊ ಬಳೆ ನೋಡ್ರಿ, ಬ್ಲೌಸ್ ಪೀಸ್ ಆದ ತಕ್ಷಣ ಬಳೆ, ಅದಾದ ನಂತರ ಎಲೆ, ಅಡಿಕೆ, ಆಮೇಲೆ ಉತ್ತತ್ತಿ, ಅರಿಶಿನ ಕೊಂಬು ಮತ್ತು ಒಂದಿಷ್ಟು ಅಕ್ಷತೆ ಕಾಳು ಎಲ್ಲವನ್ನು ಇಲ್ಲೇ ಉಡಿಯನ್ನು ತುಂಬ್ತಾರೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಸೊ ನೋಡ್ತಾ ಹೋಗ್ರಿ. ನಾನಂತೂ ಭಾಳ ಖುಷಿಯಿಂದ ನನ್ನ ಊರಿನ ಒಂದು ಈ ಪದ್ಧತಿ, ಈ ಸಂಭ್ರಮನ ನನ್ನ ಎಲ್ಲ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಬೇಕಂತ ಅಷ್ಟೇ ಖುಷಿಯಿಂದ ನಾನಿಲ್ಲೇ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಮತ್ತು ಇದೆಲ್ಲರ ಮಧ್ಯೆ ನಾನು ಸ್ಟಾರ್ಟಿಂಗ್ ತೋರಿಸಿದೆ ನಮ್ಮ ಉಷಾ ಯಾಕಿಲ್ಲ, ಉಷಾನ ಕಾಣಲಿಲ್ಲ ಅಂತ ನೀವು ಕೇಳ್ಬೋದು. ಏನಾಯಿತು ಅಂದರೆ, ಉಷಾ ಆರತಿ ತೊಗೊಂಡು ದೇವಸ್ಥಾನಕ್ಕೆ ಏನು ಹೋದ್ಲು. ಅದಾದ ನಂತರ ನಮ್ಮ ತರುಣ ಸ್ವಲ್ಪ ಕಿರಿಕಿರಿ ಮಾಡಕತ್ತಿದ್ದ. ಅವು ಸ್ವಲ್ಪ ಬೆಳಗ್ಗೆಯಿಂದನೇ ಕಿರಿಕಿರಿ ಒಳಗೆ ಇದ್ದ. ಬಟ್ ಅವನಿಗೆ ಆ ಸಾಯಂಕಾಲ ಟೈಮಿಗೆ ಅಂದ್ರೆ ಮೈ ಬಿಸಿ ಆಗಿಬಿಡ್ತು. ಅಂದರೆ ಸ್ವಲ್ಪ ಜ್ವರ ಬಂದಂಗಾಗಿ ಇನ್ನೂ ಕೂಡ ಅಳೋದು ಮತ್ತು ಕಿರಿಕಿರಿ ಮಾಡೋದು ಭಾಳ ಜೋರು ಮಾಡಕತ್ಬಿಟ್ಟ ಸ್ನೇಹಿತರೆ. ಹೀಗಾಗಿ ಅವ್ವ ಏನು ಮಾಡಿದ್ಲು, ಉಷಾನ ರಿಟರ್ನ್ ಕರೆಸ್ಕೊಂಡ್ಲು. ಉಷಾನ್ ಬದಲಿ ನಮ್ಮ ಆರತಿ, ಅಂದರೆ ನಮ್ಮ ತಾಯಿಯವ್ರ ಮನೆಯ ಆರತಿನ ನಮ್ಮ ಸಣ್ಣತ್ತಿಯವರು ತೊಗೊಂಡಿದ್ದಾರೆ ಸ್ನೇಹಿತರೆ. ಸಣ್ಣತ್ತಿನ ತೋರಿಸಿದೆ ಆರತಿನ. ಸೊ ಆ ಆರತಿ ಉಷಾನ ಆರತಿ ನೋಡ್ರಿ. ಉಷಾ ಈ ಒಂದು ಉಡಿ ತುಂಬ ಕಾರ್ಯಕ್ರಮ ಒಳಗೆ ಭಾಗಿಯಾಗಕ್ಕೆ ಇಲ್ಲ. ಯಾಕಂದ್ರೆ ಆಕೆ ಮಗಗೆ ಜ್ವರ ಬಂದಂಗೆ ಆಯಿತು. ಹೀಗಾಗಿ ಆಕೆ ವಾಪಸ್ ಬಂದಳು. ಆ ಒಂದು ಉಡಿ ತುಂಬಿಸ್ಕೊಳ್ಳುವಂಥ ಭಾಗ್ಯ ನಮ್ಮ ಸಣ್ಣತ್ತಿಗೆ ಸಿಕ್ತಂತ ಹೇಳ್ಬೋದು. ಸೊ ಅವಳ ಪರವಾಗಿ ಸಣ್ಣತ್ತಿನ ಕಳಿಸಿದ್ವಿ, ಯಾಕಂದರೆ ಬಿಡಕ್ಕೆ ಬರೋಂಗಿಲ್ಲಲ್ರಿ. ಸೊ ಹೀಗಾಗಿ ಸಣ್ಣತ್ತಿಯವರು ನಮ್ಮ ಮನೆ ಆರತಿನ ಹಿಡ್ದಿದ್ರು ನೋಡ್ರಿ. ಅದಕ್ಕೋಸ್ಕರ ನಿಮಗೆ ಉಷಾ ಕಾಣಿಸಿಲ್ಲ ಸ್ನೇಹಿತರೆ. ಸೊ ನೋಡ್ತಾ ಇದ್ರಿ, ಈಗ ಲಾಸ್ಟಿಗೆ ಅಕ್ಷತೆಯನ್ನು ಹಾಕ್ತಾ ಇದ್ದಾರೆ. ಸೊ ಇದೆಲ್ಲ ಉಡಿ ತುಂಬೋದು ಆದ ನಂತರ ಅವ್ರು ಎಲ್ಲೆಲ್ಲಿ ಕೂತ್ಕೊಂಡಾರಲ್ಲ ಅಲ್ಲೆಲ್ಲನ ಅವ್ರಿಗೆ ಊಟಕ್ಕನ್ನು ಕೊಡ್ತಾರೆ ನೋಡ್ರಿ. ಊಟ ಅಡುಗೆ ಮಾಡಿಸಿರ್ತಾರೋ, ಏನೇನೆಲ್ಲ ಮಾಡಿಸಿರ್ತಾರೋ ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ಯಾಕಂದ್ರೆ ನಾವು ಕೂಡ ಏನು ನಾವು ಅಲ್ಲಿ ಕೂತಿದ್ವಿ ಹೊರಗಡೆನ, ಇಡೀ ಒಂದು ದೇವಸ್ಥಾನದ ಒಂದು ಬೀದಿ ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ರೋಡ್ ಅಂತ ಹೇಳ್ಬೋದು, ಉಳ್ದವ್ರಿಗೆಲ್ಲರಿಗೂ ಅಲ್ಲಿಗೆನ ಊಟಕ್ಕೆ ಕೊಟ್ಟರು. ಯಾಕಂದರೆ ದೇವಸ್ಥಾನದೊಳಗೆ ಒಂಚೂರು ಜಾಗ ಎಲ್ಲ ನೋಡಕತ್ತೀರಿ, ಇಲ್ಲೆಲ್ಲರಿಗೂ ಕೊಟ್ಟು ಉಳ್ದವ್ರಿಗೆಲ್ಲ ಹೊರಗಡೆ ರಸ್ತೆದಾಗ ಎಲ್ಲರಿಗೂ ಊಟಕ್ಕೆ ಕೊಡ್ತಾರೆ. ನಾವು ಎಲ್ಲರೂ ಅಲ್ಲಿ ಊಟ ಮಾಡ್ತೀವಿ. ಸೊ ಎಲ್ಲೆಲ್ಲಿ ಕಾಂತಾರ ಅಲ್ಲೆಲ್ಲಿ ಸ್ವಲ್ಪ ಜೂಮ್ ಮಾಡಕತ್ತೀವಿ. ಅಕ್ಕ ಕೈ ಮಾಡಕತ್ತಾಳು. ಆಮೇಲೆ ಏನೈತಿ, ನಾವು ಕೂಡ ಊಟಕ್ಕೆ ಕೂತ್ಕೊಂಡೇವೆ ನೋಡ್ರಿ. ಇಲ್ಲೇ ದೇವಸ್ಥಾನಕ್ಕೆ ಏನು ಹೋಗ್ತೀವಲ್ಲ ಅದೇ ಒಂದು ರಸ್ತೆ ಅಂತ ಹೇಳ್ಬೋದು. ಎಲ್ಲರೂ ಸೇರಿ ನಾವಿಲ್ಲಿ ಊಟಕ್ಕೆ ಕೂತೀವಿ. ಊಟ ಮಾತ್ರ ಯಾವಾಗ್ಲೂ ಬಾಳೆ ಎಲೆಯಲ್ಲಿನ ಊಟ ಇರ್ತೈತಿ. ನಮ್ಮೂರ ಜಾತ್ರೆ ಒಳಗೆ ಎಷ್ಟೋ ಜನ ಇರಲಿ, ಅವರು ಎಷ್ಟೋ ಸರಿ ಪ್ರಸಾದ ಊಟಕ್ಕೆ ಬಡಿಸ್ಲಿ, ಬಾಳೆ ಎಲೆನ ಊಟಕ್ಕೆ ಕೊಡ್ತಾರೆ ನೋಡ್ರಿ. ಬಾಳೆ ಎಲೆ ಹಾಕಿ ಹುಗ್ಗಿ ಮಾಡಿಸಿರ್ತಾರೆ. ನಮ್ಮೂರ ಹುಗ್ಗಿ, ನಮ್ಮ ದುರ್ಗಾದೇವಿಯ ಹುಗ್ಗಿ ತುಂಬ ಅಂದ್ರೆ ತುಂಬ ಪ್ರಸಿದ್ಧ ಪ್ರಸಾದ ಅಂತ ಹೇಳ್ಬೋದು. ಒಂದು ಖರ್ಜೂರ ತಿಂದಷ್ಟು ರುಚಿಯಾಗಿರ್ತೈತಿ. ಆ ಒಂದು ಹುಗ್ಗಿಯ ಪ್ರಸಾದ, ಬದನೆಕಾಯಿ ಪಲ್ಯ, ಅನ್ನ, ಸಾರು, ಇವು ಎಷ್ಟೊಂದು ಪ್ರಸಾದ ಮಾಡಿಸಿರ್ತಾರೆ ಸ್ನೇಹಿತರೆ. ಅದ್ರ ಜೊತೆಗೆ ತುಪ್ಪ, ಹಾಲು ಹುಗ್ಗಿಗೆ ಇರ್ತೈತಿ. ಮತ್ತು ನಮ್ಮ ತನು ಪುಟಾಣಿ ಒಂದು 10 ಗಂಟೆ ಮೇಲಾಗಿತ್ತು ರೀ, ಒಟ್ಟನೂ ಹೋಗ್ಲಿಲ್ಲ ರೀ, ಮತ್ತು ಮಲಗಲಿಲ್ಲ ರೀ. ನನ್ನ ಬಂಗಾರಿ ಸೊಸೆ
ನನ್ನ ಜೊತೆ ಹಾಗೇನ ಕೂತಿತ್ತು. ಅವ್ರ ಮಮ್ಮಿ ಮನೆಗೆ ಹೋದ್ರೂ ಹೋಗಿರಲಿಲ್ಲ. ಇಲ್ಲಿ ಊಟಕ್ಕೂ ಕೂತಾಳ. ನಿದ್ದೆ ಬಂದಿತ್ತು ಆಕಿಗೆ, ಪಾಪ ನಿದ್ದೆ ಬಂದಿತ್ತು. ಬಟ್ ಪ್ರಸಾದ ಮಾಡ್ದೆ ಹೋಗ್ದೆ ಬರಂಗಿಲ್ಲಲ್ಲ ಅಂಥೇಳಿ ನಾವು ಕೂಡ ಊಟಕ್ಕೆ ಕೂತ್ಕೊಂಡಿದ್ದೇವೆ ನೋಡ್ರಿ. ಹಸಿವಾಗಿತ್ತು ಆಕಿಗೆ. ಯಾವಾಗ ಕೊಡ್ತಾರಂತನ ಕೇಳ್ತಾ ಇತ್ತು ಪಾಪ. ಎಲ್ಲ ಮಕ್ಕಳು ಮಲಗಿದ್ವು. ಕೆಲವೊಂದು ಮಕ್ಕಳು ಕಿರಿಕಿರಿ ಮಾಡಕತ್ತಿದ್ವು ನಿದ್ದೆ ಬಂದು. ಕೆಲವೊಂದು ಮಕ್ಕಳು ನಮ್ಮ ತನುನ್ ಗತೆ ಇನ್ನೂ ಕೂಡ ಎಚ್ಚರಿದ್ವು. ಖುಷಿ ಅನ್ನಿಸ್ತೈತೆ ಅವ್ರಿಗೂ ಕೂಡ ಇದೆಲ್ಲ ಹೊಸದಲ್ರಿ. ಹೀಗಾಗಿ ಸೊ ಅಲ್ಲಿಂದ ಬಾಳೆ ಎಲೆ ಕೊಡ್ತಾ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ನಾವು ಕೂಡ ಈಗ ದೇವಿಯ ಪ್ರಸಾದ ಊಟ ಮಾಡಿಕೊಂಡು ನಮ್ಮ ಊಟ ಮುಗಿರಾಗಂದ್ರೆ ಒಳಗಿಂದ ಆರತಿ ಊಟ ಮುಗೀತೈತಲ್ರಿ. ಸೊ ಮತ್ತೆ ಎಲ್ಲರೂ ಸೇರಿ ಮನೆಗೆ ಹೋಗೋದಂತ ಹೇಳಿ. ಸೊ ಈ ಒಂದು ಮೊದಲ ದಿನ ನೋಡ್ರಿ, ಇದು ಜಾತ್ರೆಯ ಮೊದಲ ದಿನ ಇಷ್ಟೊಂದು ವಿಶೇಷವಾಗಿರ್ತೈತಿ ಸ್ನೇಹಿತರೆ. ಇನ್ನು ಹೋಗ್ತಾ ನೋಡ್ರಿ 9 ದಿನದ ಜಾತ್ರೆ ಯಾವ ರೀತಿ ವಿಶೇಷವಾಗಿರ್ತೈತಿ, ಮತ್ತು ನಾವು ಯಾವ ರೀತಿ 9 ದಿನ ನಮ್ಮೂರಲ್ಲಿ ನಾವು ಸ್ಪೆಂಡ್ ಮಾಡ್ತೀವಿ, ಹೆಂಗೆ ಕಳಿತೀವಿ ಎಲ್ಲನೂ ನಿಮ್ಗೆ ನೋಡೋಕೆ ಸಿಗ್ತಾವೆ ಬ್ಲಾಗ್ಸ್ ಒಳಗೆ. ಸೊ ನಾನು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೇನೆ. ನೀವು ಸ್ಕಿಪ್ ಮಾಡ್ದಂಗೆ ಡೈಲಿ ತಪ್ಪದ ವಿಡಿಯೋನ ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಮತ್ತು ನಿಮಗೊಂಚೂರಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ ವಿಡಿಯೋಗಳನ್ನು ಮತ್ತು ನನ್ನ ಚಾನಲ್ಗಳನ್ನು ಶೇರ್ ಮಾಡಿರಿ. ಹಾಗೇನ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ. ಅಂದ್ರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡಬಹುದು ಸ್ನೇಹಿತರೆ. ಮತ್ತು ಊಟಕ್ಕಂತೂ ಕೂತ್ಕೊಂಡ್ವಿ. ನಾನು ಮತ್ತು ಉಷಾ ಮತ್ತು ಅವ್ವ ಬಂದಿರಲಿಲ್ಲ. ಅವ್ರಿಗೂ ಒಂಚೂರು ಹುಗ್ಗಿ ಪ್ರಸಾದನ ನಾನಿಲ್ಲೇ ಇಸ್ಕೊಳಕತ್ತೇನೆ ನೋಡ್ರಿ. ಅವ್ರಿಗೆ ಕೂಡ ಅಟ್ಲೀಸ್ಟ್ ಹುಗ್ಗಿ ಪ್ರಸಾದ ಆದರೂ ಕೊಟ್ರೆ ಆಯ್ತು ಅಂಥೇಳಿ ಅವ್ರಿಗೆ ಇಸ್ಕೊಂಡು ನಾವು ಎಲ್ಲರೂ ಊಟ ಮಾಡಿ ನಾವು ಆರತಿಯವ್ರು ಬರೋದನ್ನು ವೇಟ್ ಮಾಡ್ತಾ ಇಲ್ಲೇ ನಿಂತಿದ್ವಿ. ಯಾಕಂದ್ರೆ 10:30 ಹಿಂಗಾಗಿತ್ತು ಟೈಮು. ಎಲ್ಲರೂ ಸೇರೇನ ಹೋದ್ರಾಯ್ತು ಅಂಥೇಳಿ ಇಷ್ಟ ಆಯ್ತು ನೋಡ್ರಿ ಸ್ನೇಹಿತರೆ. ಹಾಗೇನ ಮತ್ತು ನಾನು ರಿಟರ್ನ್ ಊರಿಗೂ ಬಂದೇನಿ. ಊರಿಗೆ ಬಂದಾದ ನಂತರ ನಾನು ವಿಡಿಯೋನ ಎಡಿಟ್ ಮಾಡಿ ನಿಮ್ಗೆ ಶೇರ್ ಮಾಡಕತ್ತೀನಿ. ಸೊ ನಿಮಗೇನಾದರೂ ಸ್ನ್ಯಾಕ್ಸ್ ಬೇಕಿದ್ರೆ, ಡ್ರೈ ಫ್ರೂಟ್ಸ್ ಲಡ್ಡು ಬೇಕಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ. ನಾನು ಫ್ರೆಶ್ ಆಗಿ ಕ್ವಿಕ್ಕಾಗಿ ನಿಮ್ಗೆ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ಮುಖಾಂತರ ನನ್ನ ಬಿಸ್ನೆಸ್ಸಿಗೂ ಕೂಡ ನೀವು ಸಪೋರ್ಟ್ ಮಾಡ್ದಂಗೆ ಆಕೈತೆ ನೋಡ್ರಿ ಸ್ನೇಹಿತರೆ. ಮತ್ತು ಹೆಂಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್ ಅದನ್ನು ಕೂಡ ತಿಳಿಸ್ರಿ. ಮತ್ತು ಇನ್ನೂ ಇಂಟ್ರೆಸ್ಟಿಂಗ್ ಆದ, ಇನ್ನೂ ಅದ್ಭುತವಾದ ಬ್ಲಾಗ್ಸ್ ಇದ್ದಾವೆ ನೋಡ್ರಿ. ಕೈಯಲ್ಲಿ ಉಡಿ ಹಿಡ್ಕೊಂಡಿದ್ದಾರೆ, ಆರತಿ ತೊಗೊಂಡಿದ್ದಾರೆ. ನಾ ಹೇಳಿದೆ ನಮ್ಮ ಸಣ್ಣತ್ತಿ ಉಷಾನ ಆರತಿ ಹಿಡಿದ್ಲ ಅಂಥೇಳಿ. ಸೊ ಬರ್ರಿ, ಎಲ್ಲ ಆಯ್ತು. ಈಗ ಆರತಿ ಒಂದು ಕಾರ್ಯಕ್ರಮ, ಉಡಿ ತುಂಬಿಸ್ಕೊಳ್ಳುವಂಥ ಕಾರ್ಯಕ್ರಮ, ಊಟ ಮಾಡೋದು ಎಲ್ಲನೂ ಮುಗೀತು. ಈಗ ಮತ್ತೆಲ್ಲರೂ ಸೇರಿ ಮನೆಗೆ ಹೊರಟ್ವಿ. ಮತ್ತು ಊರು ಜಾತ್ರೆ ಅಂದ ಮೇಲೆ ಎಲ್ಲರೂ ಭೇಟಿ ಆಗೋರಲ್ರಿ. ಅಚಾನಕ್ಕಾಗಿ ಸಿಕ್ಕಿರ್ತೀವಿ. ಎಲ್ಲರ ಜೊತೆ ಮಾತಾಡಿಕೊಂಡು ಮಾಡಿಕೊಂಡು ಖುಷಿಯಾಗಿ ಮನೆಗೆ ಹೊರಟ್ವಿ ನೋಡ್ರಿ. ಧನ್ಯವಾದಗಳು ಸ್ನೇಹಿತರೆ.